ಅವ್ರ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ಲೇ, ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ? ಜಿಲ್ಲಾಧಿಕಾರಿ ಇಲ್ವಾ? ತಾಲೂಕು ಕಚೇರಿ ಇಲ್ವಾ? BBMP ಕಮಿಷನರ್ ಇಲ್ವಾ? ನೀನ್ ಯಾವನ ಲೇ? ನೀನ್ ಯಾವನ ಆಂಧ್ರದಿಂದ ಬಂದು ಇಲ್ಲಿ ಗುಂಡಾಯಿಸಂ ಮಾಡಕ್ಕೆ? ನೀನ್ ಯಾವನ ಲೇ? ಅಲ್ಲ, ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂತಂದ್ರೆ, ಇಂಥ ಗೂಂಡಾನ ಬೇಲ್ ಕೊಡ್ಸಿದಿರಲ್ಲ, ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನ ಗಡಿಪಾರ್ ಮಾಡಿ ಇವನನ್ನ ಹ್ಯಾಸ್ ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ. ಈ ಕರ್ನಾಟಕದಿಂದ ಇವನ ಗಡಿಪಾರ್ ಮಾಡಬೇಕು. ಆಲ್ಮೋಸ್ಟ್ ಒಂದು 60 ಕುಟುಂಬಗಳು ಇವತ್ತು ಬೀದಿ ಮಾಡಿ ಬಿಸಾಕಿದ್ದಾನೆ. ನನಗೊತ್ತಿಲ್ಲ ಇವನು ಮುನಿ ಇವತ್ತು RR ನಗರದ ಐ ಥಿಂಕ್ ಪಿಣ್ಯ RR ನಗರ ಮುನಿ ಕಾನ್ಸ್ಟಿಟ್ಯೂನ್ಸಿಲಿ ಪಿಣ್ಯದಲ್ಲಿ ಒಂದಷ್ಟು ಜನ ಇಲ್ಲಿ ಒಂದಷ್ಟು ಗುಡಿಸಲು ಹಾಕೊಂಡು ಕಳೆದ ಒಂದು 12 ವರ್ಷ ಸರ್, ನಿಮ್ಮ ಮಾಜಿ ಎಕ್ಸ್ ಕಾರ್ಪೊರೇಟರ್ ವೇಲೂರು ಇಲ್ಲಿದ್ದಾರೆ. ನಿನ್ನೆ ಇದಕ್ಕಿದ್ದಂಗೆ ಒಂದು ಗೂಂಡಾ ಬರ್ತಾನೆ. ಗೂಂಡಾ ಬಂದು ಇವ್ರಿಗೆಲ್ಲ ಧಮಕಿ ಹಾಕಿ, ಗೂಂಡಾ ಬೇರೆ ಯಾರು ಅಲ್ಲ, ಪ್ರೆಸೆಂಟ್ RR ನಗರದ MLA ಮುನಿ ಬರ್ತಾನೆ. ಮುನಿ ಬಂದು ಇಟ್ ಈಸ್ ಕಮರ್ಷಿಯಲಿ ನೋನ್ ಪ್ಲೇಸ್. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಕಮರ್ಷಿಯಲಿ ನೋನ್, ಇಲ್ಲಿ ಅವ್ರು ಕೂತ್ಕೊಳ್ಳಿ. ಕಮರ್ಷಿಯಲಿ ನೋನ್ ಪ್ಲೇಸ್ ನೋಡಿ. ಅಲ್ಲಿ ಮೇಲೆ ನಮ್ಮ ಯಶವಂತಪುರ ಫ್ಲೈಓವರ್ ಇದೆ. ಆ ಫ್ಲೈಓವರ್ ಪಕ್ಕದಲ್ಲೇ ಒಂದಷ್ಟು ಸರ್ಕಾರಿ ಜಾಗ ಅಂತ ಹೇಳ್ತಾರೆ. ಈ ಸರ್ಕಾರಿ ಜಾಗವನ್ನ ಹಂಗೆ ನಿಂತ್ಕೊಳ್ಳಿ. ಸರ್ಕಾರಿ ಜಾಗವನ್ನ JCBಗಳನ್ನ ತಗೊಂಡ್ಬಂದು ನೋಡಿ, ಈ ಫ್ಯಾಮಿಲಿಗಳನ್ನ ಅನಾಥ ಮಾಡಿ ಬಿಸಾಕಿದ್ದಾನೆ. ಇವರೆಲ್ಲ ನೋಡಿ ಇಲ್ಲಿ ಗುಡಿಸಲು ಹಾಕೊಂಡು ಇಲ್ಲಿ ಜೀವನ ಮಾಡ್ತಂತಿದ್ರು. ಇದ್ದಕ್ಕಿದ್ದಂಗೆ ಇವರ ಗುಡಿಸಲುಗಳನ್ನ ನೆಲ ಸಮ ಮಾಡುವಂತ ಕೆಲಸವನ್ನ ನೋಡಿ ಬಟ್ಟೆಗಳು ನೋಡಿ, ಎಲ್ಲಾ ಪಾತ್ರೆಗಳು ಈಚೆ ಬಂದು ಈಗ ಬಿದ್ದಿದೆ. ನೋಡಿ, ಅವರ ಜೀವನವನ್ನ ಬೀದಿಗೆ ತಂದಿಟ್ಟಿದ್ದಾನೆ. ಈ ಗೂಂಡಾ ಮೊನ್ನೆ ಜೈಲಿಗೆ ಹೋಗಿ ಬಂದಿರು, ಏನೋ ಅವನು ಕಲ್ತಿಲ್ಲ ಅನಿಸುತ್ತೆ. ಮತ್ತೆ ತನ್ನ ಗುಂಡಾಯಿಸಮ್ ಅನ್ನ ಶುರು ಹಚ್ಕೊಂಡಿದ್ದಾನೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಸರ್ಕಾರಿ ಜಾಗ ಅಂತೆ, ಪ್ರಶ್ನೆ ಅಂತಂದ್ರೆ ಸರ್ಕಾರಿ ಜಾಗ ಅಂತೆ. ಸರ್ಕಾರ ಇದೆ, ಜಿಲ್ಲಾಧಿಕಾರಿ ಇದ್ದಾರೆ, ತಾಲೂಕು ತಹಸೀಲ್ದಾರ್ ಇದ್ದಾರೆ, ಸ್ಪೆಷಲ್ DC ಅವರು ಇದ್ದಾರೆ. DC ಅವರು ಅದನ್ನ ಬಂದು ಇವ್ರಿಗೆಲ್ಲ ಹುಡುಗಲ್ಲ ನೋಟಿಸ್ ಅನ್ನ ಕೊಟ್ಟು ತೆರವುಗೊಳಿಸಬಹುದು. ಇದ್ದಕ್ಕಿದ್ದಂಗೆ ನೆನ್ನೆ 2 JCB ತಗೊಂಡ್ಬಂದು ಈ RR ನಗರದ ರಾಕ್ಷಸ ಅಂತ ಹೇಳ್ಬೋದು. ಅವನು ಹೆಣ್ಣು ಮಕ್ಕಳ ಮಟ್ಟಿಗೆ ದೊಡ್ಡ ರಾಕ್ಷಸ. ರೇಪ್ ಕೇಸಲ್ಲಿ ಜೈಲ್ಗೆ ಹೋಗಿದ್ದ. BJP ಅಧ್ಯಕ್ಷ ವಿಜೇಂದ್ರ ಇವನನ್ನ ಇನ್ನ ಮಡ್ಕೊಂಡಿದ್ಯಾ ಅಂತಂದ್ರೆ ನಿಜವಾಗ್ಲೂ ಬಿಜೆಪಿನ ನಾಶ ಮಾಡೋರ್ಗೂ ಮೋಸ್ಟ್ಲಿ ಇವನನ್ನ ಕಿತ್ತು ಬಿಸಾಕಲ್ಲ ಅನ್ಸುತ್ತೆ. ನಾವು ಬಿಜೆಪಿಯವರು ಎಲ್ಲ ಒಂದ್ ಕಡೆ ಗುಣವಂತರು ಅನ್ಕೊಂಡಿದೀವಿ. ಇಂಥವ್ರನ್ನೆಲ್ಲ ಗೂಂಡಾಗಳನ್ನ ನೋಡಿ ಯಾವ ರೀತಿ ಎಲ್ಲರೂ ಬೀದಿಲಿದ್ದಾರೆ. ಆಲ್ಮೋಸ್ಟ್ ಒಂದು 60 ಕುಟುಂಬಗಳು ಇವತ್ತು ಬೀದಿ ಮಾಡಿ ಬಿಸಾಕಿದ್ದಾನೆ. ನನಗೊತ್ತಿಲ್ಲ ಇವನು ಮುನಿ ಅವ್ರ ಮುನಿ ನಿಮ್ಮ ಅಪ್ಪಂದೇನೋ ಜಾಗ ಇದ್ಲೇ, ಜಿಲ್ಲಾಧಿಕಾರಿ ಇಲ್ವೇನೋ ಇಲ್ಲಿ? ಜಿಲ್ಲಾಧಿಕಾರಿ ಇಲ್ವಾ? ತಾಲೂಕು ಕಚೇರಿ ಇಲ್ವಾ? BBMP ಕಮಿಷನರ್ ಇಲ್ವಾ? ನೀನ್ ಯಾವನ ಲೇ? ನೀನ್ ಯಾವನ ಆಂಧ್ರದಿಂದ ಬಂದು ಇಲ್ಲಿ ಗುಂಡಾಯಿಸಂ ಮಾಡಕ್ಕೆ? ನೀನ್ ಯಾವನ ಲೇ? ಅಲ್ಲ, ನಮ್ ಕಾಂಗ್ರೆಸ್ ಸರ್ಕಾರ ಕೇಳೋದೇನು ಅಂತಂದ್ರೆ, ಇಂಥ ಗೂಂಡಾನ ಬೇಲ್ ಕೊಡ್ಸಿದಿರಲ್ಲ, ಪ್ರಾಸಿಕ್ಯೂಷನ್ ಹಾಕಿ ಗೂಂಡಾ ಆಕ್ಟ್ ಅಲ್ಲಿ ಇವನ ಗಡಿಪಾರ್ ಮಾಡಿ ಇವನನ್ನ ಹ್ಯಾಸ್ ಟು ಬಿ ಈ ಒಂದು ಕಾನ್ಶಿಯನ್ಸ್ ಇಲ್ಲ. ಈ ಕರ್ನಾಟಕದಿಂದ ಇವನ ಗಡಿಪಾರ್ ಮಾಡಬೇಕು. ನೋಡಿ, ಎಲ್ಲಾ ಕುಟುಂಬಗಳನ್ನ ಬೀದಿ ಮಾಡಿದ್ರೆ ಇಲ್ಲಿ ನೋಡಿ, ಎಲ್ಲ ಪಾಪ ಬೀದಿಲಿ ನಿಂತ್ಕೊಂಡು ನೋಡಿ, ಪುಟ್ಟು ಮಕ್ಕಳುಗಳನ್ನ ಇಟ್ಕೊಂಡು ನೋಡಿ, ಇಲ್ಲಿ ನೋಡಿ, ಎಲ್ಲ ಬೀದಿಲಿ ಕೂತವೆ ಇಲ್ಲಿ. ಸ್ಕೂಲ್ ಹೋಗಿಲ್ವಾ? ನೋಡಿ, ಕೂಸನ್ರಿ ಬಟ್ಟೆ ಒಗ್ಯಾಕ ಹೋಗ್ಯಾಡ್ರಿ ಮಾ ಸಸಿ ಜೋಳಿಗೆ ಹಾಕಿ ಹೋಗ್ಯಾಡ್ರಿ. ಬರಾಟ್ಗೆ ಜೈಸಿ ಪಚ್ಚಿದ್ರಂತ್ರಿ ಬಟ್ಟೆ ಒಂದು ಸಸಿ ಮಗ ಕೂಸನ್ ತಗೊಂಡಾಡ್ರಿ. ತಗನ ಕೂಸ ಸಸಿ ಅಲ್ಲೇ ಕೂಸ್ ಸತ್ತೋತ್ರಿ ಸರ್. ಏನ್ ಮಾಡೋದು ಸರ್? ನಾವ್ ಅಟ್ಟಿ ಬದುಕಕ್ ಬಂದಿವಿ, ತರ ಮಾಡ್ಯಾರ ಸರ್. ನಮ್ಗೆ ಎಷ್ಟು JCB ಬಂತಮ್ಮ? 7 JCB ಬಂತ. ಯಾರ ಎತ್ಕೊಂಡ್ಬಂದಿದ್ದು JCBನ? ಯಾರು ಎತ್ಕೊಂಡ್ಬಂದಿದ್ದು? 12 ಗಂಟೆಗೆ ಬಂದ್ರಿ. ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ರು. ನಾನು ಒಬ್ಬವ, 2 ಲೇಡೀಸ್ ಮನೆಗಿದ್ದೀವಿ. 2 ವರ್ಷ ಆಯ್ತು. ಹಾರ್ಟ್ ಪ್ರಾಬ್ಲಮ್ ಆಗಿದೆ. ನಮ್ಗೆ ಮನೆಯಲ್ಲಿ ಮಕ್ಕಳಿದೆ. ಬಂದು ಫಸ್ಟ್ ಯಾಕಂತ ಬಂದು JCB ದಡ ಅಂತ ಉಳಿಸ್ತಿ. ಏನು ಉಳಿಸ್ತದ ಅಂತ ಎದ್ದು ಹೊರಗೆ ಬಂದೆ. ಬಂಧುಗಳೇ ಸಡಲ್ ಅಂತೇಳಿ ಪಕ್ಕದಲ್ಲಿ ಗೀತಂತ ಒಬ್ಬ ಹೆಣ್ಮಗಳು ಲೇಡೀಸ್, ಆ ಅಮ್ಮನ ಬೆಲೆಗೆ ಬಂದು ಎಷ್ಟು ಗುಡ್ಸಲು ಹೊಡೆದಾಗ್ದ?
ಇದೆಲ್ಲ ಗುಡಿಸಲು ಹೇಳ್ತೀನಿ ತಡ್ರಿ ಸ್ವಲ್ಪ. ಆ ಅಮ್ಮ ಗೀತಮ್ಮ ಸರ್ ಒಂದ್ ಸ್ವಲ್ಪ ತಡ್ರಿ ನಾವು ಸಾಮಾನ್ ತಕ್ಕಂದ್ರೆ ಮುಂಡೆ ಬೋಳೆ ಮಾಡ ಸರಿ ನೀ ಆಚೆ ಅಂತ ಅಂದ್ರು ಆ ಅಮ್ಮಗ. ಅಂದ್ಮೇಲೆ ನಮ್ಮ ಹೆಂಗಸರು ಕರ್ಕೊಂಡ್ ಬಂದ್ರಿ ಹೋಟ್ಲ್ ಕೆಲ್ಸಕ್ಕೆ ಹೋಗಿದ್ಲು. ಅವ್ರು ಬಂದು ಸೌರಿ ಕಾಲು ಬಿದ್ದೋದ್ರೆ ನಮ್ಮ ಹೆಣ್ಮಕ್ಳಿಗೆ ಮುಂಡೆ ಅಂತ ಹೇಳಿ ಕಾಲಿಗೆ ಹಿಂಗ್ ಪೀಸ್ ಹಾಕಿದ್ದೀನಿ. ಯಾರು ಕರ್ನಾಟಕದಾಗ ಇರ್ಬಾರ್ದು. ಅವನ ಸೀದಾ ಆಂಧ್ರ ಕಳಿಸಬೇಕು, ಇಲ್ಲ ಜೀವಂತ ಶಿಕ್ಷೆ ಹಾಕ್ಬೇಕು ಆ ಬೋಳಿ ಮಗ್ಗ. ಅದೇ ಬೋಳಿ ಮಗನೇ ನಮ್ಮನ್ನ ಇಲ್ಲಿ ಸಟಾಕ್ಸಿದವ. ಯಾವಾಗಿಂದ ಗೊತ್ತು ಮುನಿರತ್ನ? ಮುನಿರತ್ನ ನಾವು ಇಲ್ಲಿ ಇದ್ದು ಬಹಳ ದಿನ ಆಯ್ತ್ರಿ. ಬಾಳ ಎಷ್ಟು ವರ್ಷ ಆಯ್ತು? 20 ವರ್ಷ ಮೇಲೆ ಆಯ್ತು. ಆಮೇಲೆ ಅವನು ಬೋಳಿ ಮಗ ಕಾಂಗ್ರೆಸ್ ಆಗಿದ್ದ. ಅದೇ ಬೋಳಿ ಮಗ್ಗ ಓಟ್ ಹಾಕಿವಿ ಕಾಂಗ್ರೆಸ್. ಆಶಾ ಮೇಡಮ್ ಅವರು ಎಲ್ಲರೂ ಒತ್ತಡಿದ್ರು. ಅವಾಗ ಆಶಾ ಮೇಡಮ್ ಅವರಿಗೆ ಮುನಿರತ್ನಗೆ ಎಲ್ಲರಿಗೂ ಓಟ್ ಹಾಕಿ ಕಾಂಗ್ರೆಸ್ ಅವ್ರ ಗೆಲ್ಸಿವ್ರಿ ಬೋಳಿ ಮಗ. ಆಶಾ ಮೇಡಮ್ ಹೇಗಿದ್ದೀರಾ? ಏನಿದು ರಂಪ್ರಾಮಣ್ಯ ಚೆನ್ನಾಗಿದ್ದೀನಿ. ನೋಡಿ ಬಿಗ್ ಬಾಸ್ ಹೆಂಗಿದೆ ಇಲ್ಲಿ. ಅವರು ಕಾಂಗ್ರೆಸ್ ಆಗಿದ್ದಾಗ ಇವರು ಕಾಂಗ್ರೆಸ್, ಅವರು ಕಾಂಗ್ರೆಸ್ ಇದ್ದಾಗ ಪಕ್ಷ ಬಿಟ್ಟಾಕಪ್ಪ, ಎಷ್ಟು ಮನೆ ಹೊಡೆದಾಕ ಬಿಟ್ಟಾಕ, ಪಕ್ಷ ಬಿಟ್ಟಾಕ, ರಾಜಕೀಯ ಬೇಡ ಇಲ್ಲಿ. ಒಟ್ಟು 64 ಜೋಬ್ರಿ. 64 ಜೋಬ್ರಿ ರಾತ್ರಿ ಚಳಿಯಲ್ಲಿ ಎಲ್ಲಿ ಮಲ್ಕೊಂಡ್ರೆ? ಚಳಿನಲ್ಲಿ ಎಲ್ಲಿ ಮಲ್ಕೊಂಡ್ರ ಮನೆ ರಾತ್ರಿ? ಅಲ್ಲ, ಈ ಸಣ್ಣ ಮಗು ಇಟ್ಕೊಂಡ ಇದ್ರ ಮಕ್ಕಳು ಜಾಸ್ತಿ ಇದಾರ? ಕೆಟ್ಟ ಪದ ಬಳಸ್ಬೇಡ್ರಿ. ಓಕೆ, ನಾರಾಯಣ ಸ್ವಾಮಿ ಅವ್ರು ಬಂದು ನಮ್ಗೆ ಸೆಟ್ ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟವ್ರೆ. ಊಟ ಮೇಡಮ್ ಅಣ್ಣರು, ಮೇಲರಣ್ಣರು, ಸಾಬರು ಎಲ್ಲರೂ. ಆಯ್ತು, ಒಂದ್ ನಿಮಿಷ ಸರ್, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಏನಾಗ್ತಾ ಇದೆ ಇಲ್ಲಿ? ಸರ್, ಆ ಅಪ್ಪನಿಗೆ ಏನಾದ್ರು ಹುಚ್ಚನಾಗಿ ಕಚ್ಬಿಟ್ಟೈತೆ ಏನೋ ಗೊತ್ತಿಲ್ಲ. ಯಾವ ಮಟ್ಟಿಗೆ ವರ್ತನೆ ಮಾಡ್ತಾನೆ ಅಂದ್ರೆ ನಿಜವಾಗಿ ಮನುಷ್ಯ ಆಗಿದ್ರೆ ಕಳೆದ ಬಾರಿ ಹೋದ್ ತಿಂಗಳು ಜೈಲ್ಗೆ ಬಂದಲ್ಲ, ಜೈಲ್ಗೆ ಹೋಗಿ ಬಂದ್ಮೇಲೆ ಪರಿವರ್ತನೆ ಆಗ್ಬೇಕಾಯ್ತು. ಅಲ್ಲ, ನಿಮ್ಗೆ ಏನಿಸ್ತು? ಜೈಲ್ಗೆ ಹೋಗಿದ್ದು ಏನಿಸ್ತು? ದೂರ ಆಗ್ಬೇಕಂತ ಹತ್ರ ಆಗ್ಬೇಕಂತ ನಿಮ್ಗೆ? ಸರ್, ಇಲ್ಲ, ಅದೇ ಅವ್ನು ಹೋದಾಗ ಅಟ್ಲೀಸ್ಟ್ ಪರಿವರ್ತನೆ ಮನುಷ್ಯನಾಗಿ ಬರ್ತೀನಿ ಅನ್ಕೊಂಡ್ವಿ, ಸರ್ ಹೋಗ್ಲಿ ಅಂತ ಅನ್ಕೊಂಡ್ವಿ. ಸರ್ ಹೋಗ್ಲಿಲ್ಲ ಸರ್, ಸರ್ ಹೋಗ್ಲಿಲ್ಲ. ಇನ್ನೂ ಒಂದು ಕರ್ಮಕಾಂಡಗಳು ಜಾಸ್ತಿ ಮಾಡ್ಕೊಂಡವ್ನೆ. ಈ ಬಡವ್ರ ಮೇಲೆ ತೋರ್ಸದ ಅವ್ರ ಭವಿಷ್ಯ. ಬಡವ್ರುಗಳು ನೋಟಿಸ್ ಇಟಿಸನ್ ಕೊಟ್ಟಿದ್ರಾ ಏನಾದ್ರು? ಏನು ಕೊಟ್ಟಿಲ್ಲ ಸರ್. ಪೊಲೀಸ್ ಇನ್ಫಾರ್ಮೇಶನ್ ಇಲ್ಲ, ಬಂದು ಹೊಡೆದಿದ್ದಾರೆ. ನಾವು ಅವ್ನು ಬೈದು ಬೇಜಾರಾಗ್ಬಿಟ್ಟಿದೆ. ಕಂಪ್ಲೇಂಟ್ ಕೊಟ್ಟು ಬೈದು ಅವರೇ ಹಾಕ್ಸಿರ ಅಂತದ್ದು. 15 ವರ್ಷದಿಂದ ಅವ್ರ MLA ಆಗಿದ್ದಾಗ ಅವರೇ ಅವರ ಗೆಲುವಿಗೋಸ್ಕರ ಒಂದು ವೋಟ್ ಬ್ಯಾಂಕ್ ಅಂತ ಇಟ್ಕೊಂಡಿದ್ದೀವಿ ಅವ್ರ ಸೇಫ್ಗೋಸ್ಕರ. ಇವತ್ತು ಅವ್ರಿಗೆಲ್ಲೋ ಏನಾಗಿದೆ, ಅದ್ ಯಾಕೆ ಅವ್ರು ಆ ತರ ಆಡ್ತಿದ್ದಾರೆ? ಇಂತ ಅಮಾಯಕರ ಮೇಲೆ ಇಂತ ಒಂದು ಈ ರೀತಿ ಇದು ಮಾಡಿರೋದು. ಪೊಲೀಸ್ ಕಂಪ್ಲೇಂಟ್ ಏನಾಗಿದೆಯಾ? ಅಟ್ರಾಸಿಟಿ ಕೇಸ್ ಆಗಿದೆ. ಅರೆಸ್ಟ್ ಮಾಡ್ತೀನಿ ಹೇಳಿದ್ರೆ ಸರ್ಕಾರದಲ್ಲಿ ಏನ್ ಅಪ್ಸ್ಕೊಂಡಿಗಳು ಹಿಡ್ಕೊಂಬತ್ತಾರ ಪೊಲೀಸರಿಗೆ ದೊಡ್ಡ ವಿಚಾರ ಏನಲ್ಲ. ಅರೆಸ್ಟ್ ಮಾಡಿಸ್ಬೇಕು. ಓಡೋಗ್ಬಿಟ್ಟಿದ ನಂಗೆ ಅಪ್ಸ್ಕೊಂಡಿಗ. ಸುಮ್ಮನೆ ಹೇಳ್ತಾರೆ ಸರ್. ಇಲ್ಲ, ಅಲ್ಲೇ ಹೇಳ್ತಾನೆ, ಮನೇಲೆ ಹೇಳ್ತಾನೆ, ಅವ್ನು ಎಲ್ಲೋ ನೀವು ಅಷ್ಟೊಂದು ಬುದ್ಧಿ ಹೇಳ್ತಿದ್ರಿ. ಮಾಡ್ತಿದ್ವಿ. ಯಾಕೆಂದ್ರೆ ನಮ್ಮ ಶ್ರೀಮತಿಯವ್ರಿಗೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಮ್ಮ ಅಕ್ಕನಿಗೆ. ಇಬ್ರು ನರಕ ಅನ್ಬಗ್ಸ್ಬಿಟ್ರು. ಆಮೇಲೆ ನಮ್ಮ ಮಮತಕ್ಕ 3 ಜನ ಹೆಣ್ಮಕ್ಳು. ನನ್ನ ಶ್ರೀಮತಿ ಒಬ್ರು ನೀವೇ ಎಲ್ಲ ಸೇರ್ಕೊಂಡು ಅವನನ್ನ ಅವ್ರ ಜೊತೆ ಇರ್ಲಿಲ್ಲ. ನಾವು JDS ಅಲ್ಲ ಸರ್, ಒಂದ್ ಅಂಗಡಿಗೆ ಹೋಗ್ತೀವಿ, ಚೆನ್ನಾಗಿರುತ್ತೆ ಅನ್ಬಿಟ್ಟು ನಾವು ನೋಡಿ ತಗೊಂಡ್ ಬಂದ್ ಅದು ಹಚ್ಚಿದಾಗಲ್ವಾ ಸರ್ ಏನು ಅಂತ ಅರ್ಥ ಆಗುತ್ತೆ. ಅದೆಲ್ಲ ಅನುಭವಿಸಿದ್ಮೇಲೆ ಅಲ್ವಾ ಸರ್, ಎಕ್ಸ್ಪೀರಿಯನ್ಸ್ ಆದ್ಮೇಲೆ. ಡೆಫಿನೆಟ್ಲಿ ಮುನಿ ಟಾಮಿಗಳು ಒಂದಷ್ಟು ಮೆಸೇಜ್ ಹಾಕಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಅಲ್ಲಿ. ಇವ್ರು ಯಾವ ಏಜೆಂಟ್ ಅಲ್ಲಿ? ಎಲ್ಲ ತಲೆಗ್ ಬಟ್ಟೆ ಇಲ್ದವ್ರು ಏನ್ ಏಜೆಂಟ್ ಆಗ ಸಾಧ್ಯನೇ? ಇವರೆಲ್ಲ ಇಲ್ಲಿ ಏಜೆಂಟ್ ಯಾರಿಲ್ಲ. ಎಲ್ಲ ದಿನಕ್ಕೆ ಅನ್ನ ಉಣ್ಸ್ಕೊಂಡು ಕಾಂಕ್ರೀಟು ಕಸ ಗುಡ್ಸಿ ಇಲ್ಲಿ ಬಂದು ಗುಡ್ಸೋ ಜೀವನ ಮಾಡೋರು ಏಜೆಂಟ್ ಆಗ್ಬಿಡ್ತಾರ. ಹಂಗಾರೆ ಅವ್ರ ಏಜೆಂಟ್ ಆದ ನಿಮ್ಮಂತ ಜಗತ್ ಮಿಂಡ್ರಿಗಳೇನಿರ್ಬೇಕಲ್ಲ ಮೆಸೇಜ್ ಹಾಕೋರು. ಇರ್ಲಿ, ನಾವು ಕಾಂಗ್ರೆಸ್ ಏಜೆಂಟ್ ಆದ್ರೂ ಪರವಾಗಿಲ್ಲ, ಬಡವ್ರಿಗೆ ನಿಂತ್ಕೊಂತೀವಿ ನಾವು. ಏನೋ ಅಲ್ವಾ, ಕನಿಷ್ಠ ಬಿಜೆಪಿ ಇರ್ತಾರ, ಮೂರು ಬಿಟ್ಟಂತೂ ಇಲ್ಲ. ಇವನನ್ನ ಆಲ್ರೆಡಿ ಏನೋ ಬಿಜೆಪಿ ಐ ಥಿಂಕ್ ಮೆಂಬರ್ಶಿಪ್ ಇಂದ ಕಿತ್ತಾಕ್ಬೇಕಾಗಿತ್ತು. ಇನ್ನೂ ಮಾಡ್ಕೊಂಡವನ ವಿಜೇಂದ್ರ ಅಂತಂದ್ರೆ ವಿಜೇಂದ್ರಗೇನ ಭಯಗೇನ ಅಥವಾ ವಿಜೇಂದ್ರನ ಮಡ್ಕೊಂಡವನ ಗೊತ್ತಿಲ್ಲ ನಮ್ಗೆ. ಇವನು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟುಳನ್ನ ಆದಷ್ಟು ಜಲ್ದಿ ಡಿಸ್ಮ್ಯಾಂಟಲ್ ಮಾಡಬೇಕು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ದಯಮಾಡಿ ಬಡವರ ವಿಚಾರ, ಆಮೇಲೆ ಏನೇ ಇರ್ಲಿ ಅಧಿಕ್ರಮನೋ ಅಥವಾ ಏನೋ ಸರ್ಕಾರಿ ಜಾಗ ಅನ್ಕೊಂಡ್ರು ಕೂಡ
ಐ ಥಿಂಕ್ ದೇ ಶುಡ್ ಬಿ ಅಲೌಡ್ ಟು ಗಿವನ್ ಅ ನೋಟಿಸ್ ಕೊಟ್ಟು ಅವ್ರಿಗೆ ಸಮಯ ಕೊಡ್ಬೇಕು. ಸಮಯ ಕೊಡ್ಬಿದ್ರ ಇವನೇನ್ ಗೂಂಡಾನ ಇವನು, ಈ ಗೂಂಡಾನ ಯಾಕೆ ಬಳಸ JCB ಎತ್ಕೊಂಡ್ ಹೊಡೆದಾಕವನೆ, ಏನೋ FIR ಆಗಿದೆ, ಕನಿಷ್ಠ ಅವಳಿ ಅರೆಸ್ಟ್ ಮಾಡಿಸಿ ಅವನನ್ನ, ಎಲ್ಲವನ್ನ ಎತ್ತಾಕೊಂಬನೆ, ಇಲ್ಲ ಪೊಲೀಸರ ಕೈಲಾಗಿಲ್ಲ ಅಂತ ಹೇಳಿ ನಾವ್ ಎತ್ತಾಕೊಂಬತ್ತೀವಿ, ಏನ್ ಸಮಸ್ಯೆ ಇಲ್ಲ, ನಿಮ್ ಕೈಲಾಗಲ್ಲ. ಮುನಿ ಎಲ್ಲವನ್ನೇ ಬೇಕಾದ್ರೆ ನಾವು ಟ್ರ್ಯಾಕ್ ಮಾಡ್ತೀವಿ, ಏನ್ ಸಮಸ್ಯೆ ಏನಿಲ್ಲ. ಅವ್ನ ಎಲ್ಲಿದ್ರು ಟ್ರ್ಯಾಕ್ ಮಾಡಿ ಕರ್ಕೊಂಬತ್ತೀವಿ. ನೀವು ಸಾಯಂಕಾಲ ಒಳಗಾಗಿ ಅವ್ನ ಅರೆಸ್ಟ್ ಆಗ್ಬೇಕಿಲ್ಲ ಅಂದ್ರೆ ನಾವೇ ಅವ್ನ ಹಿಡ್ಕೊಂಬತ್ತೀವಿ, ಅವ್ನ ಎಲ್ಲೇ ಇರ್ಲಿ ಹಿಡ್ಕೊಂಬತ್ತೀವಿ, ಏನ್ ತಲೆ ಕೆಡಿಸ್ಕೊಂಬಿಡಿ. ಎಸ್ ಇಲ್ಲಿ ಇದು ರಾಜಕೀಯ ಚರ್ಚೆ ಅಂತೂ ಅಲ್ಲ. ಬಡವರ ರಾತ್ರಿ ಚಳಿನಲ್ಲಿ ಇಲ್ಲಿ ಮಲ್ಕೊಂಡಿದ್ದಾರೆ, 60 ಫ್ಯಾಮಿಲಿ, ಅದು ಮಕ್ಕಳು, ಸಣ್ಣ ಪುಟ್ ಮಕ್ಳಿದ್ದಾರೆ. ಈಗ ಬಾರ್ನ್ ಬೇಬೀಸ್. ನಾವು ನಮ್ಮನೇಲಿ ಮಕ್ಕಳಾದ್ರೆ ಈಚೆ ಕಡೆ ಕರ್ಕೊಂಬರೋ 3 ಕಂಬಳಿ ಹಾಕಿ ಒಡೆ ಮಲಗಿಸ್ತೀವಿ ನಾವು. ಇಲ್ಲಿ ಬೀದಿನಲ್ಲಿ ಮಕ್ಕಳು ಬಿದ್ದಿದ್ದಾರೆ. ರಿಯಲಿ ಇಟ್ಸ್ ಅ ಪ್ಯಾಥೆಟಿಕ್ ಕಂಡೀಷನ್ ವಾಟ್ ಐ ಆಮ್ ವಾಚಿಂಗ್ ಹಿಯರ್. ಎಲ್ಲ ಪಾಪ ಪೊಲಿಟಿಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ, ಅವ್ರ ಕೈಲಾಗಿದೆ ಸಹಾಯ ಮಾಡ್ಲಿಕ್ಕೆ. FIR ಆಗಿದೆ ಅಂತೆ. ದ ಮೋಸ್ಟ್ ಇಂಪಾರ್ಟೆಂಟ್, ಮುನಿ ಇವತ್ತು ಅರೆಸ್ಟ್ ಆಗಬೇಕು. ಥ್ಯಾಂಕ್ ಯು.